ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ದಾಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ ಕಡಲೆಕಾಯಿ ಪರಿಷೆನ ಎಂಜಾಯ್ ಮಾಡೋದಕ್ಕೆ. ತುಂಬ ಲೇಟ್ ಆಗಿಬಿಡುತ್ತೇನೋ ದೇವ್ರ ದರ್ಶನ ಮಾಡಿ ಬರೋದು ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಆ ಥರ ಏನೂ ಆಗಿಲ್ಲ, ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ಪ್ರತಿ ವರ್ಷ ಇಲ್ಲಿಗೆ ಬಂದಾಗಲೂ ಕಡಲೆಕಾಯಿ, ಕಡಲೆಪುರಿ, ಕಾಟನ್ ಕ್ಯಾಂಡಿ, ಕಬ್ಬಿನ ಹಾಲು, ಬಾಂಬೆ ಮಿಠಾಯಿ, ಆ ಬಾಂಬೆಗೆ ಸುತ್ತಿರ್ತಾರಲ್ಲ ಅದನ್ನು ನಾನು ಬಾಂಬೆ ಮಿಠಾಯಿ ಅಂತ ಹೇಳ್ತೀನಿ, ಅದನ್ನೆಲ್ಲ ತಗೊಳ್ತಾ ಇದ್ದೆ. ಬಟ್ ಈ ಸಾರಿ ಕಡಲೆಕಾಯಿ, ಕಡಲೆಪುರಿ ಜೊತೆಗೆ ಬೇರೆ ಏನಾದರೂ ಟೇಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಮಿಕ್ಕಿದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೀನಿ. ಪ್ರತಿ ವರ್ಷ ಕಡಲೆಕಾಯಿನ ಲಾಸ್ಟಲ್ಲಿ ತೊಗೊಳ್ತಾ ಇದ್ವಿ. ಆದರೆ ಈ ಸಾರಿ ಕಡಲೆಕಾಯಿ ಎಲ್ಲಿ ಚೆನ್ನಾಗಿರುತ್ತೆ ಅನ್ನೋದನ್ನು ನೋಡಿ ನಾವು ಫಸ್ಟ್ಗೆ ಕಡಲೆಕಾಯಿ ತೊಗೊಬೇಕು ಅಂತ ನಿರ್ಧಾರ ಮಾಡಿದ್ವಿ. ಹಾಗಾಗಿ ಅಮ್ಮ ಇವಾಗ ಕಡಲೆಕಾಯಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡಿ 1 by 1 ಬೆಲೆ ಕೇಳ್ತಾ ಬರ್ತಾ ಇದ್ದಾರೆ. ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟೇ ಕಡಲೆಕಾಯಿ ತೊಗೊಳಕ್ಕೆ ಹೋಗ್ತಾ ಇದ್ವಿ. ಒಂದೊಂದು ಸರಿ ಗೇಮ್ನ ಕೂಡ ಆಡ್ತಾ ಇದ್ದೆ, ಬಟ್ ಈ ಸರಿ ಗೇಮ್ನ ಕೂಡ ಕ್ಯಾನ್ಸಲ್ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ತುಂಬ ರಶ್ ಇರುತ್ತೆ, ಒಳಗಡೆ ಹೋದರೆ ಆಚೆ ಬರೋದಕ್ಕೆ ತುಂಬ ಕಷ್ಟ. ಅಲ್ಲೇ ತುಂಬ ಟೈಮ್ ಆಗೋಗ್ಬಿಟ್ರೆ ಬೇರೆ ಏನೋ ಮಾಡೋದಕ್ಕೆ ಆಗಲ್ಲ. ಯಾವ್ಯಾವ ಗೇಮ್ಗಳನ್ನ ಆಡಿಸ್ತಿದ್ದಾರೆ ಅಂತ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ಎದುರುಗಡೆ ಕಾಟನ್ ಕ್ಯಾಂಡಿ ಸಿಕ್ತು, ಬಾಂಬೆ ಮಿಠಾಯಿ ಸಿಕ್ತು, ಅದನ್ನೆಲ್ಲ ಇಗ್ನೋರ್ ಮಾಡ್ತಾ ಕಡಲೆಕಾಯಿ ಮೇಲೆ ಫೋಕಸ್ ಇಟ್ಕೊಂಡು ಕಡಲೆಕಾಯಿ ತೊಗೊಳ್ಳೋಣ ಅಂತ ಹೋಗಿ ಆ್ಯಂಡ್ ಫೈನಲಿ ಕೊನೆಗೂ ನಮಗೆ ಕಡಲೆಕಾಯಿ ಚೆನ್ನಾಗಿರೋಂಥದ್ದು ಸಿಕ್ತು.